ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ನನ್ನ ಭಾರತ ಮಾತೆಯ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತಾನಂತ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ದೇಶ ಭವ್ಯ ಭಾರತ ಆಗಲು ಕಾರಣೀಭೂತರಾದ ಅನೇಕ ಮಹನೀಯರ ಚರಿತ್ರೆಗಳನ್ನು ತಿಳಿತಾ ಇದ್ದೇವೆ. ಈ ಮಧ್ಯದಲ್ಲಿ ನಾವು ಇವತ್ತು ಈ ಭಾರತ ಶ್ರೇಷ್ಠ ಭಾರತ ಆಗಲು ಕಾರಣೀಪುರುಷರಾದ ಮತ್ತೊಬ್ಬ ಬ್ರಹ್ಮರ್ಷಿಗಳ ಚರಿತ್ರೆಯನ್ನು ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ಆ ಮಹರ್ಷಿಗಳು ಯಾರು ಅಂದರೆ ಸಾಕ್ಷಾತ್ ವಸಿಷ್ಠರು. ವಸಿಷ್ಠರ ಜೀವನಗಾಥೆ ಪರಮ ಪವಿತ್ರವಾದದ್ದು, ಪಾಪಹರವಾದದ್ದು. ಇಂತಹ ವಸಿಷ್ಠರ ಚರಿತ್ರೆಯನ್ನು ನಿಮ್ಮ ಮುಂದೇನು ಪ್ರಸ್ತುತಪಡಿಸ್ತೇನೆ. ನೀವೇನು ಕೇಳಲಿಕ್ಕೆ ಅಂತ ಆಸೀನರಾಗಿದ್ದೀರೋ, ನೀವು ಕೇಳುವ ಮೊದಲು ಇನ್ನೂ ನಮ್ಮ ಶ್ರೀ ಆಚಾರ್ಯ ಎಜುಕೇಷನ್ ಟ್ರಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ನಮ್ಮ ಮುಂದಿನ ಎಲ್ಲ ಮಹನೀಯರ ಅಷ್ಟು ಮಹರ್ಷಿಗಳ ಜೊತೆಗೆ ಅಖಂಡ ಭಾರತವನ್ನು ಆಳಿದ ಎಲ್ಲ ಚಕ್ರವರ್ತಿಗಳ ಕಥೆಯನ್ನು ಕೂಡ ಕೇಳುವ ಯೋಗ ನಿಮಗೆ ದೊರಕುತ್ತದೆ. ಆದ್ದರಿಂದ ಸಬ್ಸ್ಕ್ರೈಬ್ ಆಗಿ ಎಂಬುದಾಗಿ ಹೇಳ್ತಾ, ನಾನು ವಸಿಷ್ಠರಿಗೊಮ್ಮೆ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸ್ತಾ ಅವರ ಕುರಿತಾದ ಚಿಂತನೆಯನ್ನು ಪ್ರಾರಂಭ ಮಾಡ್ತೇನೆ. ನಮಸ್ತುಭ್ಯಂ ವಸಿಷ್ಠಾಯ ಲೋಕಾನಾಂ ವರದಾಯ ಚ ಸರ್ವಪಾಪ ಪ್ರಣಾಶಾಯ ಸೂರ್ಯಾನ್ವಯ ಹಿತೈಷಿಣೇ ಶ್ರೀ ವಸಿಷ್ಠಾಯ ನಮಃ. ಅರುಂಧತಿ ನಮಸ್ತುಭ್ಯಂ ಮಹಾಪಾಪ ಪ್ರಣಾಶನಿ ಪತಿವ್ರತಾನಾಂ ಸರ್ವಾಸಾಂ ಧರ್ಮಶೀಲ ಪ್ರವರ್ತಿಕೆ ಶ್ರೀ ಅರುಂಧತ್ಯೈ ನಮಃ. ಮಹಾನುಭಾವರಾದ ವಸಿಷ್ಠರು, ಅವರ ಜನನ, ಅವರ ಸಾಧನ, ಅವರ ಲೋಕೋಪಕಾರದ ಕಾರ್ಯಗಳನ್ನು ತಿಳಿಲಿಕ್ಕೆ ಅಂತ ಹೊರಟ್ರೆ ಸುಮಾರು 10-20 ಎಪಿಸೋಡ್ ಆದರೂ ಸಾಲುವುದಿಲ್ಲ. ಆದರೆ 15 ನಿಮಿಷದೊಳಗಾಗಿ ತಿಳಿಯುವಂತಹ ಒಂದು ಪ್ರಯತ್ನವನ್ನು ನಾವು ಈ ಸಂದರ್ಭದಲ್ಲಿ ಮಾಡೋಣ. ಸಾಕ್ಷಾತ್ ಚತುರ್ಮುಖ ಬ್ರಹ್ಮದೇವರ ಮಾನಸ ಪುತ್ರರು ವಸಿಷ್ಠರು. ಸ್ವಯಂಭುವ ಮನ್ವಂತರದಲ್ಲಿ ಇವರು ಸಾಕ್ಷಾತ್ ಚತುರ್ಮುಖ ಬ್ರಹ್ಮದೇವರ ಪ್ರಾಣವಾಯುವಿನಿಂದ ಹುಟ್ಟಿದ್ದಾರೆ ಅಂತ ಶ್ರೀಮದ್ ಭಾಗವತದಲ್ಲಿ ಉಲ್ಲೇಖ ಬರುತ್ತದೆ. ಅಂತೂ ಕಲ್ಪಾಂತರ ಭೇದದಿಂದ ಅತ್ರಿ ಮಹರ್ಷಿಗಳ ಚರಿತ್ರೆಯನ್ನು ತಿಳಿಯುವಾಗ ನಾನು ತಿಳಿಸಿದ್ದೇನೆ. ಹಾಗೆ ಕಲ್ಪಭೇದದಿಂದ ಇವರ ಹುಟ್ಟು ವ್ಯತ್ಯಾಸವಾಗಿರುತ್ತದೆ ಅನ್ನೋದನ್ನು ನಾವು ತಿಳಿಬೇಕು. ಈ ವಸಿಷ್ಠರು ಭಾರೀ ಪವಾಡಗಳನ್ನು ಮಾಡ್ತಾ ಇದ್ರು. ತಪಶಕ್ತಿ, ಅಪರಿಮಿತವಾಗಿರತಕ್ಕಂತಹ ತಪಶಕ್ತಿ ವಸಿಷ್ಠರಿಗೆ. ಇವರಿಗೆ ಮಡದಿಯರು ಅರುಂಧತಿ ಅಂತನ್ನೋದು ಗೊತ್ತು. ಆದರೂ ಇನ್ನೊಬ್ಬ ಮಡದಿ ಇದ್ದಾಳೆ, ದಕ್ಷ ಪ್ರಜಾಪತಿಯ ಮಗಳು ಊರ್ಜಾ ಎಂಬುದಾಗಿ. ಏನು ದಕ್ಷ ಪ್ರಜಾಪತಿಯ ಮಗಳು ಊರ್ಜಾ ಇದ್ದಾಳೋ, ಊರ್ಜಾಳನ್ನು ಮದುವೆಯಾಗಿರ್ತಕ್ಕಂತಹ ಮಹನೀಯರು ವಸಿಷ್ಠರು ಈ ಊರ್ಜಾಳಿದ್ದ ಒಬ್ಬ ಹೆಣ್ಣು ಮಗಳನ್ನು ಪಡೆದರು. ಅವಳ ಹೆಸರು ಪುಂಡರೀಕ ಅಂತ. 10 ಜನ ಗಂಡು ಮಕ್ಕಳನ್ನು ಪಡೆದರು ವಸಿಷ್ಠರು ಅವಳಿಂದ. ದಕ್ಷ, ಗರ್ತ, ಊರ್ಧ್ವಬಾಹು, ಸಾವನ, ಪಾವನ, ಸೌತಪಸ್, ಶಂಕು ಅಂಥೇಳಿ ಗಂಡು ಮಕ್ಕಳನ್ನು ಪಡೆದರು. ಅನಂತರದಲ್ಲಿ ಸ್ವಯಂಭುವ ಮನ್ವಂತರದಲ್ಲಿ ಹೇಳುವಾಗ, ವಸಿಷ್ಠರ ಕಥೆಯನ್ನು ಹೇಳುವಾಗ, ವಸಿಷ್ಠರು ದೇವಭೂತಿ ಮತ್ತು ಕರ್ದಮರ ಮಗಳಾಗಿರ್ತಕ್ಕಂತಹ ಸಾಕ್ಷಾತ್ ಕಪಿಲನಾಮಕ ಭಗವಂತನ ಸೋದರಿಯಾಗಿರ್ತಕ್ಕಂತಹ ಅರುಂಧತಿಯನ್ನು ಮದುವೆಯಾದರು. ಅಲ್ಲೇನು ಅರುಂಧತಿಯನ್ನು ಮದುವೆ ಆಗ್ತಾರೆ, ವಸಿಷ್ಠರು ಮತ್ತು ಅರುಂಧತಿಯ ಸಮಾಗಮದಿಂದಲೇ ಹುಟ್ಟಿರ್ತಕ್ಕಂತಹ ಮಹಾನುಭಾವರು 100 ಜನ ಋಷಿಗಳು. ಅದರಲ್ಲಿ ವಿಶೇಷವಾಗಿ ಶಕ್ತಿ ಋಷಿಗಳು. ಈ ಶಕ್ತಿ ಋಷಿಗಳ ಮಕ್ಕಳಾಗಿ ಅವತಾರ ಮಾಡಿದರು ಪರಾಶರರು. ಈ ಪರಾಶರರು ಸತ್ಯವತಿಯೊಂದಿಗೆ ಸೇರಿದಾಗ ಅವತರಿಸಿದಂತಹ ಮಹಾನುಭಾವನೆ ಸಚ್ಚಿದಾನಂದಮಯನಾದ ಜಗದ್ರಕ್ಷಕನಾದ
ಜನ್ಮಾದ್ಯಷ್ಟಕರ್ತನಾದ ಭಗವಾನ್ ನಾರಾಯಣನೇ ವೇದವ್ಯಾಸನಾಗಿ ಅವತರಿಸಿದ. ಅರ್ಥಾತ್ ಭಗವಾನ್ ನಾರಾಯಣ ವೇದವ್ಯಾಸನಾಗಿ ಅವತಾರ ಮಾಡಲಿಕ್ಕೆ ಮೂಲ ಕಾರಣಿ ಪುರುಷ ವಂಶ ಯಾವುದು ಅಂದರೆ ನಮ್ಮ ವಸಿಷ್ಠರ ವಂಶ. ವಸಿಷ್ಠರೇ. ಆ ವಸಿಷ್ಠರಿಂದ ಶಕ್ತಿ, ಶಕ್ತಿಯಿಂದ ಪರಾಶರರು, ಪರಾಶರರಿಂದ ವೇದವ್ಯಾಸ ದೇವರು ಅವತಾರ ಮಾಡಿದ್ದಾರೆ ಅಂತ ನಾವು ಕೇಳ್ತೇವೆ. ಇಡೀ ಜಗತ್ತು ನಂಬಿದ್ದು ವೇದವ್ಯಾಸ ದೇವರನ್ನ. 18 ಪುರಾಣಗಳನ್ನು ಜಗತ್ತಿಗೆ ಕೊಟ್ಟ ಮಹಾನುಭಾವರು ವೇದವ್ಯಾಸ ದೇವರು. ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದ ಮಹಾನುಭಾವರು ವೇದವ್ಯಾಸ ದೇವರು. ವೇದಗಳನ್ನು ವಿಭಾಗ ಮಾಡಿದ ಮಹನೀಯರು ವೇದವ್ಯಾಸ ದೇವರು. ಎಲ್ಲಕ್ಕಿಂತಲೂ ಮಿಗಿಲಾಗಿರ್ತಕ್ಕಂತಹ ಮಹಾಭಾರತ ಎನ್ನುವಂತಹ ದೊಡ್ಡದಾದ ಒಂದು ಗ್ರಂಥವನ್ನು ರಚನೆ ಮಾಡಿಕೊಟ್ಟ ಮಹನೀಯರು ಶ್ರೀ ವೇದವ್ಯಾಸ ದೇವರು. ಇಂತಹ ವೇದವ್ಯಾಸ ದೇವರ ಅವತಾರಕ್ಕೆ ಕಾರಣೀಭೂತವಾದ ವಂಶ ಯಾವುದು ಅಂದರೆ ನಮ್ಮ ವಸಿಷ್ಠರ ವಂಶ ಅನ್ನೋದನ್ನು ನಾವು ತಿಳಿತೇವೆ. ಇದಕ್ಕಿಂತ ಹೆಚ್ಚಿನ ಹೆಗ್ಗಳಿಕೆ ಇನ್ನೇನು ಬೇಕು? ಭಾರತ ದೇಶಕ್ಕೆ ಇವರ ಕೊಡುಗೆ. ಇವರದು ವಸಿಷ್ಠ ಸ್ಮೃತಿ ಅಂತಿದೆ, ವಸಿಷ್ಠ ಸಂಹಿತ ಅಂತಿದೆ. ಅನೇಕ ನೂರಾರು ವೇದ ಮಂತ್ರಗಳ ದ್ರಷ್ಟಾರರಾಗಿದ್ದಾರೆ. ಇದೆಲ್ಲ ಅವರ ವೈಯಕ್ತಿಕವಾಗಿರ್ತಕ್ಕಂತಹ ಸಾಧನೆಯ ಜೊತೆಗೆ ಪ್ರಪಂಚಕ್ಕೆ ಕೊಟ್ಟ ವಾಂಗ್ಮಯ ಕೊಡುಗೆಗಳು ಬಿಟ್ಟು ರಾಜಕೀಯಕ್ಕೂ ಇವ್ರದ್ದು ಕೊಡುಗೆ ಇದೆ, ವಸಿಷ್ಠರದು ಕೊಡುಗೆ ಇದೆ. ಸುಂದರವಾಗಿರ್ತಕ್ಕಂತಹ ಅದೊಂದು ಕಥೆ. ತ್ರತ್ಸು ಅಂತ ರಾಜರು, ಅವರನ್ನೇ ವೇದಗಳಲ್ಲಿ ಕರೆದದ್ದು ಭರತರು ಅಂತ ಕರೆದರು. ಏನಾಗ್ಬಿಡ್ತು, ವೈರಿ ರಾಜರು ಪ್ರಬಲವಾಗಿ ಬೆಳ್ಕೊಂಡು ಬಂದಿದ್ದಾರೆ. ಭರತರು ಅಂದರೆ ನಮ್ಮ ದೇಶದ ರಾಜರುಗಳು, ಭರತರು ತ್ರತ್ಸು ಅಂತ ರಾಜರುಗಳು, ಅವರು ಸೋಲುವಂತಹ ಪ್ರಸಂಗ ಒದಗಿ ಬಂತು. ಸೋತಾದ ಮೇಲೆ ಬಹಳ ಚಿಂತಾಕ್ರಾಂತರಾಗಿ ಹೊರಟಿದ್ದಾರೆ. ಏನು ಮಾಡಬೇಕು ಅಂತ ವಿಚಾರ ಮಾಡಿಕೊಂಡು ಹೊರಟಿದ್ದಾರೆ. ಆಗ ಅವರ ನೆನಪಿನ ಅಂಗಳದಲ್ಲಿ ಮಿಂಚಿರ್ತಕ್ಕಂತಹ ಒಂದು ದೊಡ್ಡ ಪ್ರತಿಭೆ ಯಾರು ಅಂದರೆ, ತಪಸ್ವಿ ಯಾರು ಅಂದರೆ ಸಾಕ್ಷಾತ್ ವಸಿಷ್ಠರು. ಹೀಗಾಗಿ ವಸಿಷ್ಠರ ಕಡೆಗೆ ಬಂದಿದ್ದಾರೆ. ಬಂದು ಅವರಿಗೆ ಶರಣಾಗತರಾಗಿದ್ದಾರೆ. ಹೀಗಾಗಿದೆ, ವೈರಿಗಳು ನಮ್ಮನ್ನು ಸೋಲಿಸಿದ್ದಾರೆ, ನಾವು ಸೋತಿದ್ದೇವೆ. ತಿರ್ಗಾ ಮತ್ತೆ ಈ ಭರತ ಭೂಮಿಯನ್ನು ನಾವು ಆಳಬೇಕು ಅಂದರೆ ನಿಮ್ಮ ಅನುಗ್ರಹ ಬೇಕು, ಅದಕ್ಕಾಗಿ ನೀವು ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಅವರ ಆ ಪ್ರಾರ್ಥನೆಯನ್ನು ಮನ್ನಿಸಿರತಕ್ಕಂತಹ ವಸಿಷ್ಠರು ನೋಡಿ, ರಾಜರು ಮಹಾರಾಜರುಗಳಿಗೆ ಏನು ಮಾಡಿದ್ರಂತೆ, ಶ್ರೇಷ್ಠವಾಗಿರ್ತಕ್ಕಂತಹ ವಸಾಹತುಗಳನ್ನು ನಿರ್ಮಾಣ ಮಾಡಿಕೊಟ್ರಂತೆ. ನಿಜವಾಗಿಯೂ ರಾಜರುಗಳು ಋಷಿ ಮುನಿಗಳಿಗೆ ವಸಾಹತುಗಳನ್ನು ನಿರ್ಮಾಣ ಮಾಡಬೇಕು. ಇಲ್ಲಿ ಹಾಗಲ್ಲ, ವಸಿಷ್ಠರೇ ಈ ಭರತರು ಅಂತ ಏನಿದ್ದಾರೋ ರಾಜರುಗಳು, ಇವರಿಗೆಲ್ಲ ವಸಾಹತುಗಳನ್ನು ನಿರ್ಮಾಣ ಮಾಡಿ ಕೊಟ್ಟು ಅವರನ್ನು ರಕ್ಷಣೆ ಮಾಡ್ತಾ ಒಳ್ಳೆ ತಪಸ್ಸು ಅವರಿಗೆ ಕೊಡಿಸಿ, ಅನಂತರದಲ್ಲಿ ತಮ್ಮ ದಿವ್ಯವಾಗಿರ್ತಕ್ಕಂಥ ಅನುಗ್ರಹವನ್ನು ಮಾಡಿಸಿ, ಅವರಿಂದ ಯಜ್ಞವನ್ನು ಮಾಡಿಸಿ, ಯಜ್ಞದಿಂದಾಗಿ ಬೇಕಾದಷ್ಟು ಅವರು ಪುಣ್ಯ ಸಂಪಾದನೆ ಮಾಡಿ, ಅನಂತರದಲ್ಲಿ ಯುದ್ಧ ಮಾಡಿದಾಗ ಇವರೆಲ್ಲರಿಗೂ ಕೂಡ ಭರತರಿಗೆ ಜಯವಾಗುವಂತಹ ಒಂದು ಕಾರ್ಯವನ್ನು ಮಾಡಿಸಿದ್ದಾರೆ ವಸಿಷ್ಠರು. ಹೀಗೆ ನಮ್ಮ ಭಾರತ ಗೆದ್ದು ನಿಂತದ್ದು ವಸಿಷ್ಠರಿಂದ ಅಂತ. ಮತ್ತೊಂದು ಸುಂದರವಾದ ಕಥೆ ಋಗ್ವೇದದಲ್ಲಿ ಬರುತ್ತದೆ. ಭಾರತ ದೇಶಕ್ಕೆ ಇವರು ಕೊಟ್ಟಿರ್ತಕ್ಕಂಥ ರಾಜಕೀಯ ಕ್ಷೇತ್ರದಲ್ಲಿ ಇವರು ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಕೊಡುಗೆ ಏನು ಅಂತ ನೋಡಿದರೆ, ಪಂಜಾಬಿನ ರಾವಿ ನದಿಯ ತೀರದಲ್ಲಿ ಒಂದು ಘಟನೆ ನಡೆದಿದೆ. ವಿಶ್ವಾಮಿತ್ರ ಮಹರ್ಷಿಗಳು, ಭಾರಿ ಬ್ರಹ್ಮರ್ಷಿಗಳಾದ ವಿಶ್ವಾಮಿತ್ರ ಮಹರ್ಷಿಗಳು, ಅವರ ಶಿಷ್ಯನೊಬ್ಬ ಸುದಾಸ ಅಂತ ಅವನ ಹೆಸರು. ಈ ಭಾರತವನ್ನು ಆಳ್ತಾ ಇರತಕ್ಕಂತಹ ಚಕ್ರವರ್ತಿ ಸುದಾಸ. ಅವನು ವಿಶ್ವಾಮಿತ್ರ ಮಹರ್ಷಿಗಳ ಶಿಷ್ಯನಾದ್ದರಿಂದ ಗುರುಗಳ ಹತ್ತಿರ ಹೋಗಿ ಹೇಳಿದ, ಸ್ವಾಮಿ, ನಾನೊಂದು ಯಜ್ಞವನ್ನು ಮಾಡಬೇಕಂತ ಮಾಡೇನೆ, ಇಡೀ ಜಗತ್ತನ್ನು ಗೆಲ್ಲುವಂತಹ ಯಜ್ಞ, ಅದು ಅಶ್ವಮೇಧ ಯಾಗ ಮಾಡಬೇಕು ಅಂತ ಮಾಡಿದ್ದೇನೆ, ತಾವು ಅನುಗ್ರಹ ಮಾಡಬೇಕು ಅಂತ ಕೇಳಿದ. ಆಗಲಿ ಅಂತ ವಿಶ್ವಾಮಿತ್ರ ಮಹರ್ಷಿಗಳು ಅವನಿಂದ ಅಶ್ವಮೇಧ ಯಾಗವನ್ನು ಮಾಡಿಸಿದ್ದಾರೆ. ಕುದುರೆಯನ್ನು ಬಿಟ್ಟಿದ್ದಾರೆ. ಕುದುರೆಯಿಂದ ಎಲ್ಲ ಇಡೀ ಭಾರತ ಭೂಖಂಡವನ್ನಷ್ಟೇ ಅಲ್ಲ, ಬೇರೆ 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 ನಾಡುಗಳಿಗೂ ಹೋಗಿ, ದೇಶಗಳಿಗೂ ಹೋಗಿ ಕುದುರೆ ಹೋಗಿ ಅಲ್ಲಿ ಹೋಗಿದೆ. ಅಲ್ಲಿಯ ರಾಜರುಗಳು ಎದುರಿಸಿದ್ದಾರೆ. ಅವರನ್ನೆಲ್ಲ ಈ ಸುದಾಸ ಸೋಲಿಸಿದ್ದಾನೆ, ಜಯವನ್ನು ಸಾಧಿಸಿಕೊಂಡು ಬಂದಿದ್ದಾನೆ. ಹೀಗಾಗಿ ಅತ್ಯಂತ ವೈಭವದಿಂದ ಅಶ್ವಮೇಧ ಯಾಗ ನಡೀತು. ಇಡೀ ಪ್ರಪಂಚದ ಚಕ್ರವರ್ತಿ ಸುದಾಸ ಅಂತಾದ. ವಿಶ್ವಾಮಿತ್ರ ಮಹರ್ಷಿಗಳ ತಪಸ್ಸಿನಿಂದಾಗಿ ಇಡೀ ಪ್ರಪಂಚದ ಚಕ್ರವರ್ತಿ, ಕೇವಲ ಭರತಖಂಡದ ಚಕ್ರವರ್ತಿ ಅಲ್ಲ, ಪ್ರಪಂಚದ ಚಕ್ರವರ್ತಿ ಸುದಾಸ ಅಂತಾದ. ನೋಡಿ, ವಿಶ್ವಾಮಿತ್ರ ಮಹರ್ಷಿಗಳ ತಪಸ್ಸು ಎಷ್ಟಿದೆ. ಅವರ ಮಹತಿಯನ್ನು ಹೇಳುವಾಗ, ಅವರ ಚಾರಿತ್ರ್ಯವನ್ನು ಹೇಳುವಾಗ ನಾವು ಇನ್ನೂ ಹೆಚ್ಚಾದ ಅವರ ಮಹಿಮೆಯನ್ನು ತಿಳಿಯೋಣ. ಈಗ ವಸಿಷ್ಠರ ಕೇಂದ್ರೀಕೃತ ಆದ್ದರಿಂದಾಗಿ ವಸಿಷ್ಠರತ್ತ ನಾನು ಗಮನ ಬರ್ತೇನೆ. ಅಂತೂ ವಿಶ್ವಾಮಿತ್ರ ಮಹರ್ಷಿಗಳ ತಪಸ್ಸಿನಿಂದ ಸುದಾಸ ಪ್ರಪಂಚದ ಚಕ್ರವರ್ತಿ ಅಂತ ಆದ.
ಯಾರ್ಯಾರು ರಾಜರುಗಳು ಇದ್ರಲ್ಲ, ಆ ರಾಜರುಗಳೆಲ್ಲರೂ ಕೂಡ ಏನಾಗ್ಬಿಟ್ಟಿದ್ದಾರೆ, ಸೋತಿದ್ದಾರಲ್ಲ. ಸೋತಿದ್ದರಿಂದ ಅವರ ಮನಸ್ಸಿಗೆ ಬಹಳ ಖೇದವಾಗಿದೆ. ಅವರು ವಿಚಾರ ಮಾಡಿದರು, ನಾವೆಲ್ಲ ಸಣ್ಣ 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 ದೇಶದ ರಾಜರುಗಳು, ನಮ್ಮಲ್ಲಿ ಒಕ್ಕಟ್ಟಿಲ್ಲ, ಆದ್ದರಿಂದ ಸುದಾಸ ಗೆದ್ದಿದ್ದಾನೆ. ನಾವೆಲ್ಲರೂ ಸಂಘಟಿತರಾಗೋಣ, ಅಷ್ಟೂರು ನಾವು ಸಂಘಟಿತರಾಗಿ ಎಲ್ಲರೂ ಸೇರಿ ಸುದಾಸನ ಮೇಲೆ ಏರಿ ಹೋಗೋಣ. ಆಗ ಏನು ಮಾಡ್ತಾರೆ ನೋಡೋಣ, ಸುದಾಸ ಹೇಗೆ ಗೆಲ್ತಾನೆ ನೋಡೋಣ ಅಂತ ವಿಚಾರ ಮಾಡಿದರು. ಅವರಿಗೆಲ್ಲರಿಗೂ ಸುದಾಸನ ಮೇಲೆ ಅಸೂಯೆಯಿಂದ ಇವರೆಲ್ಲ ಒಂದಾದರು, ಒಕ್ಕಟ್ಟಾದರು. ಪ್ರಪಂಚದ ನಾನಾ ಭಾಗಗಳಲ್ಲಿ ಇರತಕ್ಕಂತಹ ರಾಜರುಗಳೆಲ್ಲ ಒಕ್ಕಟ್ಟಾದರು. ಯಾವ ಕಾರಣಕ್ಕೆ? ಒಬ್ಬ ಸುದಾಸನನ್ನ ತಾವು ಮುಗಿಸ್ಬೇಕು ಅನ್ನುವಂತಹ ಕಾರಣದಿಂದಾಗಿ, ಬಿಟ್ಟರೆ ಇನ್ಯಾವ ಕಾರಣದಿಂದಲೂ ಕೂಡ ಅಲ್ಲ. ಅವ್ರು ಯಾರ್ಯಾರು ಅಂತಲೂ ಋಗ್ವೇದ ಹೇಳುತ್ತದೆ ರಾಜರುಗಳ ಹೆಸರನ್ನ. ಪುರು, ದೃಹ್ಯು, ಕವಶಭೇದ, ಕವಿ, ವೈಕರ್ಣ ಎಂಬುದಾಗಿ. ಆದರೆ ಲೀಡರ್ಶಿಪ್ಪು ಈ ಎಲ್ಲ ರಾಜರುಗಳು 10 ಮಂದಿ ರಾಜರುಗಳು ಇವರು. ಈ 10 ಮಂದಿ ರಾಜರುಗಳ ನೇತೃತ್ವವನ್ನು ಯಾರು ವಹಿಸಿದ್ರು ಅಂದರೆ ತುರ್ವಸು ಅಂತ ರಾಜ. ಅವನ ನೇತೃತ್ವದೊಳಗೆ ಎಲ್ಲರೂ ಒಂದಾಗಿ ಒಕ್ಕಟ್ಟಾಗಿ ಏರಿ ಬಂದರು. ಅದನ್ನು ನೋಡಿದ ಸುದಾಸ 10 ಜನ ರಾಜರುಗಳು ಜೊತೆಗೆ ಸೈನ್ಯ ಸಾಗರ, ಅತಿರಥರಿದ್ದಾರೆ, ಮಹಾರಥರಿದ್ದಾರೆ. ಏನು ಆ ಸೈನ್ಯ ಬರೋದನ್ನು ನೋಡಿದರೆ ಗಾಬರಿಯಾದ ಸುದಾಸ. ಇನ್ನು ಆಗುವುದಿಲ್ಲ, ಇವರನ್ನು ಗೆಲ್ಲಿಕ್ಕೆ ನನ್ನ ಕಡೆಯಿಂದ ಆಗುವುದಿಲ್ಲ ಅಂತ ಅನ್ಕೊಂಡ. ಆದರೂ ಎದೆಗೊಂಡ್ಲಿಲ್ಲ. ವಿಚಾರ ಮಾಡ್ತಾ ಮಾಡ್ತಾ ಹೊರಟಿದ್ದಾನೆ. ತಾನು ರಾಜ್ಯವನ್ನು ಬಿಟ್ಟು ಹೊರಟ, ಎಲ್ಲಿ ಹೋಗಬೇಕು ಅಂತ ಹೊರಟಾಗ ಅವನಿಗೆ ನೆನಪಿಗೆ ಬಂದಿದ್ದೇ ವಸಿಷ್ಠರ ನೆನಪಿಗೆ ಬಂದರು. ಹಿಂದೆ ಒಂದು ಕಥೆ ಹೇಳಿದೆ. ಆ ಕಥೆ ನೆನಪಿಗೆ ಇರತಕ್ಕಂತಹ ಸುದಾಸ, ಆ ಭರತರನ್ನು ಉಳಿಸಿದ ವಸಿಷ್ಠರ ಮಹಿಮೆಯನ್ನ ತಿಳಿದ ಸುದಾಸ ತಿರುಗ ವಸಿಷ್ಠರ ಕಡೆಗೆ ಶರಣಾಗತನಾಗಿ ಹೋದ. ಸ್ವಾಮಿ, ಪರಿಸ್ಥಿತಿ ಹೀಗಾಗಿದೆ, ನಮ್ಮ ದೇಶ ಭರತ ಭೂಮಿಯನ್ನ ಇವರೆಲ್ಲ ಸೇರಿ ನನ್ನನ್ನು ಸೋಲಿಸಬೇಕು ಅಂತ ವಿಚಾರ ಮಾಡಲಿಕ್ಕೆ ಅಂತ ಹೊರಟಿದ್ದಾರೆ. ಎಲ್ಲರೂ ಒಂದಾಗಿದ್ದಾರೆ. ತಮ್ಮ ಅನುಗ್ರಹ ಇದ್ದರೆ ನಾನೇನಾದರೂ ಉಳಿಬಹುದು, ಗೆಲ್ಲಬಹುದು ಅಲ್ಲ ಅವನ ವಿಚಾರ, ನಾನು ಉಳಿಬಹುದು. ಯಾಕಂದ್ರೆ ಈ 10 ಜನ ರಾಜರುಗಳ ಸೈನ್ಯದೊಂದಿಗೆ ಯುದ್ಧ ಮಾಡಲಿಕ್ಕೆ ಅಂತ ಹೊರಟ್ರೆ ನಾನು ಸಾಯೋದು ನಿಶ್ಚಿತ, ನನ್ನ ಮರಣವೇ ಇದೆ ಅಂತ ನಿಶ್ಚಿತವಾಗಿಯೂ ಅನ್ಕೊಂಡಿದ್ದ. ಆದರೆ ನಿಮ್ಮ ಅನುಗ್ರಹ ಇದ್ದರೆ ಉಳಿತೇನೆ, ಗೆಲ್ತೇನೆ ಅನ್ನೋ ಆಸೆ ಬಿಟ್ಬಿಟ್ಟಿದ್ದ ಅವನು. ಉಳಿತೇನೆ, ನಾನು ಉಳಿಸುವಂತಹ ಜವಾಬ್ದಾರಿಯನ್ನು ತಾವು ತೆಗೆದುಕೊಳ್ಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿದ. ಕೂಡಲೇ ವಸಿಷ್ಠರು ಆಗಲಿ ಅಂದರು, ಏನು ವಿಚಾರ ಮಾಡಬೇಡ ಅಂದರು. ನೀನು ಇಲ್ಲಿರೋದು ಬೇಡ, ನಾನು ನಿನ್ನ ರಾಜ್ಯಕ್ಕೆ ನಡೀತೇನೆ, ನಡಿ ಅಂತ ಕರ್ಕೊಂಡು ಹೋದ್ರು ಅವನನ್ನು. ಸ್ವತಃ ತಮ್ಮ ರಾಜ್ಯಕ್ಕೆ ಕರೆದುಕೊಂಡು ಹೋದರು ಮಹಾನುಭಾವರು ವಸಿಷ್ಠರು. ಅವನ ಸುದಾಸನ ರಾಜ್ಯಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಎಲ್ಲ ರಾಜಕೀಯ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಅವಲೋಕಿಸಿದರಂತೆ. ಋಗ್ವೇದ ಚೆನ್ನಾಗಿ ವರ್ಣನೆ ಮಾಡುತ್ತದೆ. ಹಾಗೆ ಅವಲೋಕನ ಮಾಡಿದರು. ಸೈನ್ಯ ಎಷ್ಟಿದೆ, ಸುದಾಸನ ಸೈನ್ಯ ಎಷ್ಟಿದೆ, ಎಷ್ಟು ಪ್ರಮಾಣದೊಳಗಿದೆ, ಇವನ ಆಹಾರ ಧಾನ್ಯ ಆಗಲಿ, ದುಡ್ಡಾಗಲಿ, ಮೊದಲಾದ ಯುದ್ಧಕ್ಕೆ ಬೇಕಾಗಿರ್ತಕ್ಕಂಥ ಏನೇನೇನೇನು ಸಾಧನ ಸಲಕರಣೆಗಳಿವೆ ಅದನ್ನೆಲ್ಲ ಸೂಕ್ಷ್ಮವಾಗಿ ಅವಲೋಕನ ಮಾಡಿದರಂತೆ. ಅವಲೋಕನ ಮಾಡಿ ವಿಚಾರ ನಿರ್ಣಯವನ್ನು ಕೈಗೊಂಡರಂತೆ. ಸುಮ್ಮನೆ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, ಶತ್ರುಗಳು ಪ್ರಬಲರಾಗಿದ್ದಾರೆ, ಗೆಲ್ಲಲಿಕ್ಕೆ ಆಗುವುದಿಲ್ಲ. ಹಾಗಾದರೆ ಇವನನ್ನು ಗೆಲ್ಲಿಸಬೇಕಾದ್ರೆ ಸೋಮಯಾಗವನ್ನೇ ಮಾಡಬೇಕು ಅಂತ ವಿಚಾರ ಮಾಡಿದರಂತೆ. ನೋಡಿ, ಯಜ್ಞ ಯಾಗಗಳಿಂದ ಏನು ಅಂತ ಮಾತನಾಡ್ತಾರೆ ನಾಸ್ತಿಕರು. ಇವತ್ತು ಹಿಂದಿನ ರಾಜರು ಮಹಾರಾಜರುಗಳು ವಶಿಷ್ಠ ವಿಶ್ವಾಮಿತ್ರಾದಿಗಳಂತಹ ಮಹನೀಯರ ಆಶೀರ್ವಾದದಿಂದ ಅವರ ಮಾರ್ಗದರ್ಶನದಲ್ಲಿ ಶ್ರೇಷ್ಠವಾದ ಯಜ್ಞವನ್ನ ಮಾಡಿದ್ದರಿಂದಲೇನೆ ಎಂತೆಂತಹ ಆಪತ್ತುಗಳಿಂದ ಪರಿಹಾರಗೊಂಡಿದ್ದಾರೆ ಅನ್ನೋದನ್ನು ನಾವು ಕಾಣುತ್ತೇವೆ. ಎಲ್ಲ ಆಪತ್ತುಗಳಿಗೆ ಪರಿಹಾರ ಅಂದರೆ ಯಜ್ಞ ಯಾಗಗಳು ಅಂತ ಅನ್ನೋದನ್ನು ಈ ಮಹರ್ಷಿಗಳು ತೋರಿಸಿಕೊಟ್ಟಿದ್ದಾರೆ. ಸರಿ, ಒಂದು ಸೋಮಯಾಗವನ್ನು ಮಾಡಬೇಕು ಅಂತ ವಿಚಾರವನ್ನು ಮಾಡಿದ್ದಾರೆ. ಶ್ರೇಷ್ಠವಾಗಿರ್ತಕ್ಕಂತಹ ಒಂದು ಸೋಮಯಾಗವನ್ನು ಮಾಡಿದ್ರಂತೆ. ಆ ಸೋಮಯಾಗವನ್ನು ಮಾಡಿದಾಗ ದೇವೇಂದ್ರನಿಗೆ ಆಹುತಿಯನ್ನು ಕೊಡಬೇಕು. ಬೇರೆ ಕಡೆಗೆ ದೇವೇಂದ್ರ ಹೋಗಿದ್ದಾನೆ, ಬೇರೆಯವರು ಮಾಡುವಂತಹ ಯಜ್ಞದೊಳಗೆ ಹೋಗಿದ್ದಾನೆ. ಇಲ್ಲಿ ವಶಿಷ್ಠರು ದೇವೇಂದ್ರನನ್ನ ಕರೆದು ಆಹುತಿಯನ್ನು ಕೊಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಬೇರೆ ಕಡೆಗೆ ಯಜ್ಞಕ್ಕೆ ಅಂತ ಹೋದ ಇಂದ್ರ ವಶಿಷ್ಠರು ಕರೆದಿದ್ದಾರೆ, ನಾನು ನಿನ್ನ ಕಡೆಗೆ ಬರೋದಿಲ್ಲ ಅಂತ ಆ ಯಜ್ಞವನ್ನ ಅರ್ಧಕ್ಕೆ ಬಿಟ್ಟು ವಶಿಷ್ಠರ ಕಡೆಗೆ ಬಂದಿದ್ದಾನಂತೆ. ನೋಡಿ, ದೇವೇಂದ್ರನನ್ನೇ ತಮ್ಮ ಹತ್ರ ಕರಿಬೇಕು ಅಂದ್ರೆ ವಶಿಷ್ಠರಲ್ಲಿ ಎಂತಹ ಒಂದು ತಪಶಕ್ತಿ ಇದೆ. ದೇವೇಂದ್ರ ಬಂದ, ಯಜ್ಞ ಆಯಿತು, ಪೂರ್ತಿ ಆಯಿತು. ಆಗ ದೇವೇಂದ್ರ ಬಹಳ ಸಂತೋಷಗೊಂಡ. ನೀವು ಕೊಡ್ತಕ್ಕಂತಹ ಸೋಮರಸ ಪಾನದಿಂದ ನಾನು ಬಹಳ ತೃಪ್ತನಾಗಿದ್ದೇನೆ, ಹೇಳಿ ನಿಮಗೇನು ಬೇಕು ಹೇಳಿ ಎಂಬುದಾಗಿ ಕೇಳಿದಾಗ ಹೇಳ್ತಾರೆ, ಏನೂ ಇಲ್ಲ, ಈ ಸುದಾಸನಿಗೆ ಸಹಾಯ ಮಾಡಬೇಕು ಅಂತ.
ಆಗ್ಲಿ ಅಂದ. ದೇವೇಂದ್ರ ತನ್ನ ಸೈನ್ಯವನ್ನ ತೆಗೆದುಕೊಂಡು ಬಂದು ಸುದಾಸನ ಪಕ್ಷದಲ್ಲಿ ನಿಂತು ಯುದ್ಧ ಮಾಡಿದ್ದಂತೆ. ಸಾಕ್ಷಾತ್ ದೇವೇಂದ್ರನೇ ಬಂದು ಯುದ್ಧ ಮಾಡಿದ ಮೇಲೆ ಕೇಳಬೇಕೇನು? ಆ ಯುದ್ಧದಲ್ಲಿ ಸುದಾಸನಿಗೆ ಗೆಲುವಾಗಿದೆ, ಸುದಾಸ ಗೆದ್ದಿದ್ದಾನೆ. ಅದನ್ನು ನೋಡಿರ್ತಕ್ಕಂತಹ ಸುದಾಸನಿಗೆ ಬಹಳ ಸಂತೋಷವಾಗಿದೆ. ನೋಡಿ, ಪರಕೀಯರ ಒಂದು ಕುಚೋದ್ಯಕ್ಕೆ, ಅವರ ಒಂದು ಕುತಂತ್ರಕ್ಕೆ ಭಾರತ ನಡುಗುವಂತಹ ಸಂದರ್ಭದಲ್ಲಿ ಎದ್ದು ನಿಂತು ವಸಿಷ್ಠರು ತಮ್ಮ ತಪಸ್ಸಿನೊಂದಿಗೆ ದೇವಲೋಕದ ದೇವತೆಗಳ ಸಹಾಯವನ್ನು ಕೊಡಿಸಿ ಭಾರತಕ್ಕೆ ಜಯವನ್ನು ದೊರಕಿಸಿಕೊಟ್ಟಿದ್ದಾರೆ ವಸಿಷ್ಠರು. ಅಂದರೆ ನೋಡಿ, ನಮ್ಮ ಜ್ಞಾನಿಗಳೆಲ್ಲರೂ ಕೂಡ ಕೇವಲ ಮೂಗು ಹಿಡಿದು ತಪಸ್ಸು ಮಾಡಿ ಕೂತ್ಕೊಂಡು ತಮ್ಮ ಸಾಧನೆ ಮಾಡಿದ್ದಲ್ಲ, ತಮ್ಮ ತಪಸ್ಸಿನಿಂದ ಈ ಭಾರತ ದೇಶದ ಪ್ರಜೆಗಳಿಗೆ ಹಿತವನ್ನ ಮಾಡಿದ್ದಾರೆ, ಭಾರತ ದೇಶದ ಸಂಸ್ಕೃತಿಯನ್ನು ಉಳಿಸಿದ್ದಾರೆ. ಎಂದರೆ ಭಾರತ ದೇಶಕ್ಕಾಗಿ ಅಂತ ಈ ಅತ್ರಿ, ವಸಿಷ್ಠ, ವಿಶ್ವಾಮಿತ್ರಾದಿ ಮಹರ್ಷಿಗಳ ಕೊಡುಗೆ ಎಷ್ಟಿದೆ ಅನ್ನೋದನ್ನು ನಾವು ತಿಳಿಬೇಕು. ಇಂಥವರಿಂದಲೇ ಭಾರತ ಭವ್ಯ ಭಾರತವಾಗಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಅರುಂಧತಿ ಮಹಾಪತಿವ್ರತೆ, ಅವಳ ಸಹಕಾರ ಇಲ್ಲದೆ ಆಗೋದಿಲ್ಲ. ವಸಿಷ್ಠರಲ್ಲಿ ಕಾಮಧೇನು, ವಿಶ್ವಾಮಿತ್ರರಿಗೂ ವಸಿಷ್ಠರಿಗೂ ಒಂದು ವೈಮನಸ್ಸಿತ್ತು ಅನ್ನುವಂತಹ ಪ್ರಸಂಗವನ್ನು ಕೂಡ ನಾವು ಕಾಣುತ್ತೇವೆ. ವಿಶ್ವಾಮಿತ್ರರ ಕಥೆಯನ್ನು ಹೇಳುವಾಗ ಅದನ್ನು ವಿಸ್ತಾರವಾಗಿ ನಾವು ನೋಡೋಣ. ಅಂತೂ ವೈಮನಸ್ಸು, ಸಿಟ್ಟು ಹೊಂದಿರತಕ್ಕಂತಹ ವಿಶ್ವಾಮಿತ್ರರು ಏನು ಮಾಡಿದರಂತೆ, ವಸಿಷ್ಠರ ಮಕ್ಕಳೆಲ್ಲ ಸತ್ತು ಹೋಗ್ಲಿ ಅಂತ ಶಾಪ ಕೊಟ್ಟರಂತೆ. ಅರುಂಧತಿಯಿಂದ ಹುಟ್ಟಿರುವ 100 ಜನ ಮಕ್ಕಳೇನಿದ್ರಲ್ಲ, ಅವರೆಲ್ಲ ವಿಶ್ವಾಮಿತ್ರರ ಶಾಪಕ್ಕೆ ಗುರಿಯಾಗಿ ಸತ್ತು ಹೋದ್ರು. 100 ಜನ ಮಕ್ಕಳು ಸತ್ರು. ವಿಚಾರ ಮಾಡಿ, 100 ಜನ ಮಕ್ಕಳು ಸತ್ತಾಗ ವಸಿಷ್ಠರಿಗೆ ಏನಾದರೂ ಸಿಟ್ಟು ಬಂದು ವಿಶ್ವಾಮಿತ್ರರಿಗೆ ಪ್ರತಿಶಾಪ ಕೊಡಬಹುದಾಗಿತ್ತು. ಪ್ರತಿಶಾಪ ಕೊಡಲಿಲ್ಲಂತೆ ವಸಿಷ್ಠರು. ಮೌನವಾಗಿ ಆ ದುಃಖವನ್ನು ಸಹಿಸಿದ್ರಂತೆ. ಪುತ್ರ ವಿರಹವನ್ನು ಮೌನದಿಂದ ಸಹಿಸಿದ್ರಂತೆ ವಸಿಷ್ಠರು. ಪ್ರತಿಶಾಪವನ್ನೂ ಕೊಳ್ಳಿಲ್ಲ, ಅವರಿಗೆ ಕೇಡು ಬಯಸಲಿಲ್ಲಂತೆ, ಮನಸ್ಸಿನೊಳಗೂ ಕೇಡು ಬಯಸಲಿಲ್ಲ. ನೋಡಿ, ವಸಿಷ್ಠರದು ಎಂತಹ ಒಂದು ಕ್ಷಮಾ ಗುಣ ಇದೆ ಅವರಲ್ಲಿ, ಎಷ್ಟು ಸಹನೆಯ ಗುಣ ಇದೆ ವಸಿಷ್ಠರಲ್ಲಿ ಅಂತ ನಾವು ಕಾಣಬಹುದು. ಆದರೆ ಪುತ್ರ ಶೋಕಂ ನಿರಂತರಂ. 100 ಜನ, ಒಬ್ಬ ಮಗ 2 ಮಗ ಅಲ್ಲ, 100 ಜನ ಮಕ್ಕಳು ಸತ್ತದ್ದನ್ನು ನೋಡಿ ಅವರಿಗೆ ಬಹಳ ಬೇಸರಾಯ್ತಂತೆ, ಮನಸ್ಸಿಗೆ ದುಃಖ ಆಯಿತು. ಶಾಪ ಕೊಳ್ಳಿಲ್ಲ, ಕ್ರೋಧವನ್ನು ತಡ್ಕೊಂಡ್ರು. ಆದರೆ ಒಳಗಾದ ತಾಪ, ಸಂತಾಪ, ನೋವು ಅದನ್ನು ತಡ್ಕೊಳ್ಳಿಕ್ಕಾಗಲಿಲ್ಲಂತೆ ವಸಿಷ್ಠರಿಗೆ. ತಾವು ಆತ್ಮಹತ್ಯೆ ಮಾಡಿಕೊಳ್ಬೇಕು ಎನ್ನುವಂತಹ ಕಾರಣದಿಂದ ತಮ್ಮ ಮೈಗೆ ತಾವೇ ಹಗ್ಗವನ್ನು ಸುತ್ತಿಕೊಂಡು ನದಿ ಒಳಗೆ ಬಿದ್ದಿದ್ದಾರೆ. ಆದರೆ ಗಂಗೆ ವಿಚಾರ ಮಾಡಿದ್ದಂತೆ, ಯಾವ ನದಿಯಲ್ಲಿ ತಮ್ಮ ಪ್ರಾಣವನ್ನು ಬಿಡಬೇಕು ಅಂತ ವಿಚಾರ ಮಾಡಿದ್ದಾರೋ ಅಲ್ಲೇ ಆಲೋಚನೆಯನ್ನು ಮಾಡಿರ್ತಕ್ಕಂಥ ನದ್ಯಾಭಿಮಾನಿ ದೇವತೆ ಗಂಗೆ ವಿಚಾರ ಮಾಡಿದ್ದಂತೆ, ಇಂತಹ ಮಹನೀಯರ ಪ್ರಾಣ ನನ್ನ ನದಿ ಒಳಗೆ ಹೋದರೆ, ನನ್ನ ಜಲದೊಳಗೆ ಹೋದರೆ ಅದು ನನಗೆ ಕೇಡು, ಬೇಡ, ಇವರನ್ನು ಉಳಿಸೋಣ ಅಂತ ಹೇಳಿ ತನ್ನ ತೆರೆಗಳೆಂಬ ಕೈಗಳಿಂದ, ತನ್ನ ತೆರೆಗಳೆಂಬ ಕರಗಳಿಂದ ಆ ಪಾಶ ಏನು ಕಟ್ಟಿದ್ರು ಆ ಪಾಶವನ್ನ ಬಿಚ್ಚಿ ಅವರನ್ನ ಸೀದಾ ದಡಕ್ಕೆ ತಂದು ಹಚ್ಚಿದ್ದಂತೆ. ಹೀಗಾಗಿ ಆ ನದಿಗೆ ಇವತ್ತಿಗೂ ಕೂಡ ವಿಪಾಶ, ಯಾವ ಪಾಶವನ್ನು ಸುತ್ತಿಕೊಂಡು ವಸಿಷ್ಠರು ನದಿಯೊಳಗೆ ಬಿದ್ದಿದ್ರು ಅವರ ಪಾಶದ ವಿಮೋಚನೆ ಮಾಡಿರುವ ನದಿ. ಆದ್ದರಿಂದ ಇವತ್ತಿಗೂ ಆ ನದಿಗೆ ವಿಪಾಶ ನದಿ ಎಂಬುದಾಗಿ ಕರೀತಾರೆ. ನೋಡ್ರಿ, ಅಂದ್ರೆ ಎಲ್ಲ ನದ್ಯಾಭಿಮಾನಿ ದೇವತೆಗಳಿಗೂ ಕೂಡ ವಸಿಷ್ಠರ ಒಂದು ಮಹತಿ ಎಷ್ಟು ಅಂತ ಗೊತ್ತಿದೆ ಅನ್ನೋದನ್ನು ನಾವು ಕಾಣ್ತೇವೆ. ಇಂತಹ ವಸಿಷ್ಠರ ಮಹಿಮೆಯನ್ನು ತಿಳಿಲಿಕ್ಕೆ ಅಂತ ಹೊರಟ್ರೆ ಸಾವಿರಾರು ಪುಟಗಳಾದರೂ ಆಗೋದಿಲ್ಲ. ಕೊನೆಗೊಂದು ಸಂದರ್ಭವನ್ನು ಹೇಳಿ ನಾನು ಈ ಉಪನ್ಯಾಸವನ್ನು ನಾನು ಮುಗಿಸ್ತೇನೆ. ಒಂದು ಬಾರಿ ವಿಶ್ವಾಮಿತ್ರರಿಗೆ ವಸಿಷ್ಠರ ಮೇಲೆ ಅದೇಕೋ ಒಂದು ಸ್ವಲ್ಪ ಕಟಾಕ್ಷ, ವಕ್ರ ಕಟಾಕ್ಷ. ಮಕ್ಕಳನ್ನು ಶಾಪದಿಂದ ಕೊಂದಿದ್ದಾರೆ ಅಷ್ಟೇ ಅಲ್ಲ, ಅದೇನೋ ಒಂದು ಸಂದರ್ಭದಲ್ಲಿ ವಿಶ್ವಾಮಿತ್ರರಿಗೂ ವಸಿಷ್ಠರಿಗೂ ನೇರವಾಗಿರ್ತಕ್ಕಂತಹ ಒಂದು ವಾಗ್ವಾದದ ಸಂದರ್ಭದಲ್ಲಿ ಸಿಟ್ಟು ಬಂದಿರತಕ್ಕಂತಹ ವಿಶ್ವಾಮಿತ್ರರು ವಸಿಷ್ಠರನ್ನೇ ಇವತ್ತು ಮುಗಿಸಿಬಿಡಬೇಕು ಎಂಬುದಾಗಿ ಆಲೋಚನೆಯನ್ನು ಮಾಡಿದ್ದಾರೆ. ರಾತ್ರಿ ಅವರು ಮಲಗಿರುವಾಗ ಅವರ ತಲೆ ಮೇಲೆ ಬಂಡೆಗಲ್ಲು ಹಾಕಿ ಅವರನ್ನು ಕೊಂದು ಬಿಡಬೇಕು ಅಂತ ವಿಶ್ವಾಮಿತ್ರರು ಯೋಚನೆಯನ್ನು ಮಾಡಿ ಹೋಗಿದ್ದಾರೆ. ಅವತ್ತು ರಾತ್ರಿ ಅರುಂಧತಿ ವಸಿಷ್ಠರು ಮಾತನಾಡ್ತಾ ಕೂತ್ಕೊಂಡಿದ್ದಾರಂತೆ. ಅವರ ಗುಡಿಸಲಿನ ಹಿಂದೆ ದೊಡ್ಡ ಕಲ್ಲನ್ನು ಇಟ್ಕೊಂಡು ವಿಶ್ವಾಮಿತ್ರರು ನಿಂತುಕೊಂಡಿದ್ದಾರೆ. ಇವತ್ತು ಅವರು ಮಲಗಬೇಕು, ಅವರ ತಲೆ ಮೇಲೆ ಅದನ್ನು ಹಾಕಬೇಕು, ಅವರು ಸತ್ತು ಹೋಗಬೇಕು, ಬ್ರಹ್ಮರ್ಷಿ ನಾನೇ ಅಂತ ಆಗಬೇಕು. ಬ್ರಹ್ಮಸ್ಥಾನದಲ್ಲಿ, ಪೌರೋಹಿತ್ಯದಲ್ಲಿ, ಅದರ ಸಲುವಾಗಿಯೇ ವಿವಾದ ನಡೆದಿದ್ದದು. ಪೌರೋಹಿತ್ಯದಲ್ಲಿ ಬ್ರಹ್ಮಸ್ಥಾನ ನನಗೇ ಬರಬೇಕು ಅಂತ ವಿಚಾರವನ್ನು ಮಾಡಿಕೊಂಡಿದ್ದಾರೆ. ವಿಶ್ವಾಮಿತ್ರರು ಕಲ್ಲನ್ನು ಹಿಡ್ಕೊಂಡು ನಿಂತುಕೊಂಡಿದ್ದಾರೆ. ಗುಡಿಸಲಿನೊಳಗೆ ಅರುಂಧತಿ ಒಂದು ಪ್ರಶ್ನೆಯನ್ನು ಮಾಡಿದ್ದು ವಸಿಷ್ಠರಿಗೆ. ಸ್ವಾಮಿ, ಬಹಳ ದಿನದಿಂದ ಒಂದು ಪ್ರಶ್ನೆ ಕೇಳಬೇಕು ಅಂತ ಮಾಡ್ಕೊಂಡಿದ್ದೇನೆ, ತಾವು ತಪ್ಪು ತಿಳಿಯದೆ ನೇರವಾಗಿ ಸರಿಯಾದ ಉತ್ತರವನ್ನು ನನಗೆ ಕೊಡಬೇಕು. ಕೇಳಮ್ಮ ಅಂದರು ವಸಿಷ್ಠರು. ಏನಿಲ್ಲ, ನಿಮ್ಮೊಳಗೂ ವಿಶ್ವಾಮಿತ್ರರೊಳಗೂ ಆಗಾಗ ಕಲಹ ಆಗ್ತಾನೇ ಇದೆ.
ನಿಜವಾದ ಬ್ರಹ್ಮರ್ಷಿಗಳು ಯಾರು ಅಂತ ಕೇಳಿದ್ದಂತೆ. ಆಗ ವಸಿಷ್ಠರು ಹೇಳ್ತಾರೆ, ಒಳ್ಳೆ ಪ್ರಶ್ನೆಯನ್ನ ಕೇಳಿದೆಯಮ್ಮ ನೀನು. ನಿಜವಾಗಿಯೂ ಬ್ರಹ್ಮರ್ಷಿಗಳು ಯಾರು ಅಂದರೆ ವಿಶ್ವಾಮಿತ್ರರೇ ಬ್ರಹ್ಮರ್ಷಿಗಳು ಅಂತ ಹೇಳಿದರಂತೆ. ಕಲ್ಲನ್ನ ಎತ್ತಿದ್ದಾರೆ ವಿಶ್ವಾಮಿತ್ರರು, ತಲೆ ಮೇಲೆ ಹಾಕಬೇಕು ಅಂತ ಕಲ್ಲನ್ನ ಎತ್ತಿದ್ದಾರೆ ವಿಶ್ವಾಮಿತ್ರ ಮಹರ್ಷಿಗಳು. ಈ ಪ್ರಶ್ನೆ ನಡೆದಿದೆ, ಕಿವಿಗೆ ಬಿದ್ದಿದೆ, ವಸಿಷ್ಠರ ವದನದಿಂದ ಬಂದಿದೆ, ಬ್ರಹ್ಮರ್ಷಿಗಳಾದ ವಸಿಷ್ಠರ ವದನದಿಂದ ಬಂದಿದೆ. ನನ್ನಂತೆಯೇ ಬ್ರಹ್ಮರ್ಷಿಗಳಾಗಿದ್ದಾರೆ ವಿಶ್ವಾಮಿತ್ರರು ಅಂತ ಹೇಳಿದಾಗ ಅವರ ಕಲ್ಲು ಕೆಳಗೆ ಚೆಲ್ಲಿ, ಅವರು ತಮ್ಮ ಕಲ್ಲನ್ನು ಏನು ಎತ್ತಿದ್ರೋ ಕಲ್ಲು, ಆ ಕಲ್ಲನ್ನು ಕೆಳಗೆ ಚೆಲ್ಲಿ ಕಣ್ಣೀರು ಹಾಕ್ತಾ ಬಂದ್ರಂತೆ. ಅಪ್ಪ, ನಾನು ಇವರನ್ನು ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ. ಅವರ ಹತ್ರ ಬಂದು ಕ್ಷಮಾಪಣೆಯನ್ನು ಕೇಳಿದ್ರಂತೆ. ನಿಮ್ಮನ್ನು ಕೊಲ್ಲಬೇಕು ಅಂತ ಬಂದಿದ್ದೆ, ಆದರೆ ನೀವೇ ಬ್ರಹ್ಮರ್ಷಿಗಳು ಅಂತ ಒಪ್ಪಿಕೊಂಡ್ರಲ್ಲ ನಮ್ಮನ್ನು, ನನಗೆ ಬಹಳ ಸಂತೋಷವಾಗಿದೆ, ನನ್ನ ತಪ್ಪುಗಳನ್ನು ನೀವು ಕ್ಷಮಿಸಬೇಕು ಅಂತ ಕೇಳಿದ್ರಂತೆ. ಕೇಳಿದಾಗ ಹೋಗಿದ್ದ ಮಕ್ಕಳಂತೂ ಹೋಗಿ ಆಗಿತ್ತು. ಹೀಗಾಗಿ ಸಿಟ್ಟು ಮಾಡಬಹುದಾಗಿತ್ತು, ವಸಿಷ್ಠರು ಮಾಡಲಿಲ್ಲ ಅಂತ ಹೇಳಿದರಂತೆ. ಭಗವಂತನ ಇಚ್ಛೆಯಂತೆ ಹಾಗಾಗಿದೆ, ಏನು ಯೋಚನೆ ಮಾಡೋದು ಬೇಡ ಅಂತ. ಅವತ್ತಿನಿಂದ ವಸಿಷ್ಠರು ವಿಶ್ವಾಮಿತ್ರ ಮಹರ್ಷಿಗಳು ಒಳ್ಳೆ ಪ್ರೀತಿ ವಿಶ್ವಾಸದಿಂದ ಸ್ನೇಹ ಸೌಹಾರ್ದದಿಂದ ಇದ್ರು ಅನ್ನುವಂತಹ ಕಥೆಯನ್ನು ನಾವು ಕೇಳ್ತೇವೆ. ಇಂತಹ ವಸಿಷ್ಠರ ಕಥೆಯನ್ನು ಕೇಳಿದ ನಮಗೆ ಪ್ರೇರಣೆಯಾಗಲಿ. ಭಾರತ ದೇಶ ಇವತ್ತು ಭವ್ಯ ಭಾರತ ಆಗಬೇಕಾದರೆ ನಮ್ಮ ನಾಯಕ, ನಮ್ಮ ಪ್ರಧಾನಮಂತ್ರಿ ಸರ್ವೋತ್ಕೃಷ್ಟ ಪ್ರಧಾನಮಂತ್ರಿಯಾಗಿರಬೇಕು. ನಮ್ಮ ಭವ್ಯ ಭಾರತದ ಸಂಸ್ಕೃತಿಯನ್ನು ಉಳಿಸುವ ಪ್ರಧಾನಮಂತ್ರಿ ನಮಗೆ ಬೇಕು ಹೊರತು ನಮ್ಮ ದೇಶದ ಸಂಸ್ಕೃತಿಯನ್ನು ಹಾಳು ಮಾಡುವಂತಹ ಪ್ರಧಾನಮಂತ್ರಿಗಳು ನಮಗೆ ಬೇಡ. ಸಂಸ್ಕೃತಿಯಿಂದಲೇ, ನಮ್ಮ ಸಂಸ್ಕೃತಿಯಿಂದಲೇ ನಮ್ಮ ದೇಶ ಅನ್ನೋದನ್ನು ಬಿಂಬಿಸುವ, ನಮ್ಮ ಧರ್ಮವನ್ನು ಉಳಿಸುವ, ಉಳಿದೆಲ್ಲ ಧರ್ಮಗಳಲ್ಲಿ ಸಹಿಷ್ಣುತೆಯನ್ನು ಹೊಂದಿರುವ ರಾಜ ನಮಗೆ ಬರಬೇಕು ಅಂತಾದರೆ ದಯವಿಟ್ಟು ನಿಮಗೆಲ್ಲ ಒಂದೇ ಒಂದು ವಿಜ್ಞಾಪನೆ, ರಜೆ ಇದೆ ಅಂತ ಓಟ್ ಹಾಕದೆ ಹೋಗಬೇಡಿ. ಕಡ್ಡಾಯವಾಗಿ ಯಾರ್ಯಾರು ಎಜುಕೇಟೆಡ್ ಇದ್ದೀರಿ, ನಾವು ಓಟ್ ಹಾಕೋದು ಬಿಟ್ರೇನೆ ಭ್ರಷ್ಟ ರಾಜಕಾರಣಿಗಳು ತಲೆ ಎತ್ತಿ ಬರೋದು. ಒಬ್ಬ ಶ್ರೇಷ್ಠ ನಾಯಕ ನಮಗೆ ಸಿಕ್ಕಿದ್ದಾನೆ, 5 ವರ್ಷಗಳಿಂದ ಉತ್ತಮ ರೀತಿಯಲ್ಲಿ ಭಾರತ ದೇಶವನ್ನು ನಡೆಸಿಕೊಂಡು ಹೊಂಟಿದ್ದಾನೆ. ಅವನನ್ನು ಆರಿಸಿ ತರಬೇಕಾದರೆ ನೀವೆಲ್ಲರೂ ಕೂಡ ತಪ್ಪದೇ ಓಟ್ ಮಾಡಬೇಕು. ವಸಿಷ್ಠರು ನೋಡಿ ಹೇಗೆ ತಮ್ಮ ತಪಸ್ಸನ್ನು ರಾಜಕೀಯಕ್ಕೆ ಬಳಸಿ ಶ್ರೇಷ್ಠ ರಾಜ ಬರುವಂತೆ ಮಾಡಿದರು, ಹಾಗೆ ನಾವು ಕೂಡ ನಮ್ಮ ತಪಸ್ಸನ್ನು ಗಾಯತ್ರಿಯಾದಿ ನಮ್ಮ ಜಪಗಳೋ ಅಥವಾ ದೇವರನ್ನು ನಾವು ನಂಬುವ ನಮ್ಮ ಮಂತ್ರಗಳ ಶಕ್ತಿಯಿಂದಲೋ ಅಥವಾ ನಮ್ಮ ಪ್ರಾರ್ಥನೆಯಿಂದಲೋ ನಾವು ನಮ್ಮ ರಾಜ ಮೋದಿ ಮತ್ತೆ ತಿರುಗ ರಾಜನಾಗಬೇಕು ಅಂತಾದರೆ ನಾವೆಲ್ಲರೂ ಕೂಡ ಓಟ್ ಮಾಡಬೇಕು ಅನ್ನುವಂತಹ ಸಂದೇಶವನ್ನು ಈ ಸಂದರ್ಭದಲ್ಲಿ ನಾವು ತಿಳಿತಾ ಈ ಉಪನ್ಯಾಸವನ್ನು ಪರಮಾತ್ಮನ ಪಾದಾರವಿಂದಗಳಲ್ಲಿ ಸಮರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು, ಮಧ್ವೇಶ ಅರ್ಪಣಮಸ್ತು.